ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ವಿಜಯಪುರ ನಗರದ ವಾರ್ಡ್ ನಂಬರ್ 17ರಲ್ಲಿ ಬರುವಂಥ ಯೋಗಾಪುರ ಆಶ್ರಯ ಕಾಲೋನಿಯಲ್ಲಿ ಒಳಚರಂಡಿ ಭೂಮಿ ಪೂಜೆ ನಾಗಠಾಣ ಮತಕ್ಷೇತ್ರದ ಶಾಸಕ ವಿಠ್ಠಲ್ ಕಟಕದೊಂಡು ನೆರವೇರಿಸಿದರು. ಈ ವೇಳೆ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 17ರ ಸದಸ್ಯರಾದ ಶ್ರೀಮತಿ ಸುಮಿತ್ರಾ ರಾಜು ಜಾಧವ್ ಹಾಗೂ ವಾರ್ಡ್ ನಂಬರ್ 16ರ ಶಫೀಕ್ ಮನ್ಗುಳಿ ಹಾಗೂ ರಾಜು ಜಾಧವ್ ಹಾಗೂ ಅಧಿಕಾರಿಗಳು, ಊರ ಹಿರಿಯರು ಭಾಗಿಯಾಗಿದ್ದರು. ತೋರಿ ಸರ್, ಸ್ವಲ್ಪ ಮ್ಯಾಲೆ ನೋಡೋಣ. ಕಡೆ ಯೋಗಾಪುರ ನಗರದಲ್ಲಿ ರಾಜೀವ್ ಗಾಂಧಿ ಆಶ್ರಯ ಕಾಲೋನಿಯಲ್ಲಿ ಒಳಚರಂಡಿ ಪೈಪ್ಲೈನ್ ಅಳವಡಿಸಿದ್ದು 25 ಲಕ್ಷ ರೂಪಾಯಿಯನ್ನು ಮಂಜೂರಿಸಿ ಇವತ್ತು ಈ ಭೂಮಿ ಪೂಜೆಗೆ ಆಗಮಿಸಿದಂಥ ನಾಗಠಾಣ ಮತಕ್ಷೇತ್ರದ ಶಾಸಕರಿಗೆ ಈ ಓಣಿ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಸುಮಿತ್ರಾ ಜಾಧವ್ ಅವರಿಗೂ ನಾನು ಈ ವೇದಿಕೆ ಮೇಲೆ ಸ್ವಾಗತ ಕೊಡ್ತಾ ಇದ್ದೇನೆ. ಆಮೇಲೆ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಮತ್ತು ನಾಗಠಾಣ ಉಸ್ತುವಾರಿ ಆದಂಥ ನಮ್ಮ ಇವರು ಭಾಗದ ಮಹಾನಗರ ಸಭೆ ಸದಸ್ಯರು ಸೋದರಿ ಜಾಧವ್ ಅವರೇ, ಇನ್ನೋರ್ವ ಸೋದರ ಚವ್ಹಾಣ್ ಅವರೇ, ಇಂಜಿನಿಯರ್ ಅವರೇ, ನಮ್ಮ ಇನ್ನೊಬ್ಬ ಪಕ್ಕದ ವಾರ್ಡಿನ ಸದಸ್ಯರಾದ ಬನಗುಳಿ ಅವರೇ, ತುಳಸಿ ಅವರೇ, ಉಪಸ್ಥಿತರಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಸ್ನೇಹಿತರೆ, ಇವತ್ತು 25 ಲಕ್ಷ ರೂಪಾಯಿದಲ್ಲಿ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಇವತ್ತು ಡ್ರೈನೇಜ್ ಸಮಸ್ಯೆ ಈ ಕ್ಷೇತ್ರದಲ್ಲಿ ಸಾಕಷ್ಟಿದೆ. ಆದರೆ ಇವತ್ತು 25 ಲಕ್ಷ ರೂಪಾಯಿಗಳನ್ನು ಜನರಲ್ ಫಂಡ್ನಲ್ಲಿ ಮಂಜೂರಾತಿ ಪಡೆದು ಇವತ್ತು ಈ ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಈ ಭೂಮಿ ಪೂಜೆ ಇಷ್ಟಕ್ಕೆ ನಿಲ್ಲಂಗಿಲ್ಲ, ಇದನ್ನು ಕಂಟಿನ್ಯೂಸ್ ಮಾಡ್ತೀವಿ. ಯಾವುದೇ ಪರಿಸ್ಥಿತಿ ಒಳಗೆ ರಾಜು ಜಾಧವ್ ಅವರು, ನಾವು ಮನಗುಳಿಯವರು ಕೂಡಿಕೊಂಡು ಯೋಗಾಪುರದ ಸಮಸ್ತ ಈ ವಾರ್ಡಿನಲ್ಲಿ ನೀಗಿಸ್ತೀವಿ ಅನ್ನುವಂಥ ಆಶ್ವಾಸನೆಯಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಎಲ್ಲಕ್ಕಿಂತ ಮುಖ್ಯ ಏನೈತಪ್ಪ ಅಂದ್ರೆ ಪರಿಸ್ಥಿತಿ, ನಾನು 2008ರೊಳಗೆ ಶಾಸಕನಿದ್ದಾಗ ಈ ಭಾಗದಲ್ಲಿ ತಾವೇನಿದ್ದೀರಿ, ತಮ್ಮ ಮನೆ ತಮ್ಮ ಹೆಸರಲ್ಲೇ ಇಲ್ಲ, ಸರ್ಕಾರಿ ಹೆಸರಲ್ಲೇ ಐತಿ. ಸುಮಾರು ನೀವು ಒಂದು ತಲೆಮಾರದಿಂದ ಇಲ್ಲೇ ಇದ್ದೀರಿ, 20, 30, 40 ವರ್ಷ ತನೂ ನೀವು ಇಲ್ಲೇ ಇದ್ದೀರಿ. ಆದರೆ ದುರ್ದೈವವಾಗಿ ಯಾರೂ ಇರ್ತಿತ್ತಿಲ್ಲ. ಆ ಸಮಯದೊಳಗೆ ಯಾರೂ ನಂದು ಮನೆ ನಿಂದ ಮನೆ ಅನ್ನುವಂಥ ಪ್ರಶ್ನೆ ಬರ್ತಿತ್ತಿಲ್ಲ. ಅವಾಗ ಕಟ್ಕೊಂಡು ತಾವು ಇದ್ದೀರಿ. ಸರ್ಕಾರಕ್ಕೆ ಟ್ಯಾಕ್ಸ್ ಸಹಿತ ಕಟ್ಟಿದ್ದೀರಿ, ಕಾರ್ಪೊರೇಷನ್ಗೆ ನೀವು ಟ್ಯಾಕ್ಸ್ನು ಕಟ್ಟಿದ್ದೀರಿ. ಆದರೆ ನಿಮಗೆ ಗೊತ್ತೈತಿ 2009ರೊಳಗೆ ಈ ಯೋಗಾಪುರನ್ನು ಕ್ಯಾನ್ಸಲ್ ಮಾಡ್ಬೇಕಂತೇಳಿ JCB, CPI, PSI ಎಲ್ಲರೂ ಬಂದಿದ್ರು ಇಲ್ಲಿ. ನಾನು ಶಾಸಕನಿದ್ದೆ, ಬೆಂಗಳೂರಿನಾಗಿದ್ದೆ. ಫೋನ್ ಮಾಡಿದ್ರು, ಹಿಂಗೆ ಯೋಗಾಪುರ ಕೆಡೂಲಾಕತ್ತೀವ್ರಿ. ಕಮಿಷನರ್ ಸಮೇತ ಇಲ್ಲಿ ಇದ್ದರು. ಕೆಡೂಲಾಕತ್ತೀವ್ರಿ. ನಾನು ಹೇಳಿದೆ, ಭಾಳಷ್ಟು ದಿವಸದಿಂದ ಇರತಕ್ಕಂಥ ಅವ್ರಿಗೆ ನೀವು ಕೆಡೋದ್ರೆ ಮೊದಲು ಅವರಿಗೆ ಮನೆ ಕೊಡ್ರಿ, ಆ ನಂತರ ಕೆಡೂರಿ. ಒಂದೇ ಕೆಡೋದ್ರೆ